ಹಾಯ್ ಹಲೋ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾವ್, ಫಿಶ್ ಇಟ್ಕೊಂಡು ವರ್ಷಿತಾ ಏನು ಮಾಡ್ತಿದ್ದಾಳೆ ಅಂದ್ಕೊಂಡ್ರಾ? ಇವತ್ತು ಬೆಂಗಳೂರಿನಲ್ಲಿ ಫ್ರೆಶ್ ಆಗಿ ಸಿಕ್ಕೋ ಮೀನನ್ನು ನಾನು ಮನೆಗೆ ತಗೊಬಂದೆ. ಅದು ಪುಕ್ಸಟೆ ಕಣ್ರಿ. ಪಾಪ ನನಗೆ ಫ್ರೀಯಾಗಿ ಒಂದು 4 kg ಮೀನು ಕೊಟ್ಟಿದ್ರು. ಅದಕ್ಕೇನೆ ಇನ್ಯಾಕೆ ತಡ, ಒಳ್ಳೆ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದರಲ್ಲೂ ಈ ಜಿಲೇಬಿ ಮೀನನ್ನ ಫ್ರೈ ಮಾಡಿದರೆ ಒಂದು ರಸಮ್ ಜೊತೆ ತಿಂತಾ ಇದ್ರೆ ಸ್ವರ್ಗ. ಅದಕ್ಕೇನೆ ಮ್ಯಾಗ್ನೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಟ್ ಮಾಡಿರೋ ಮೀನಿಗೆ ಸ್ವಲ್ಪ ಅರ್ಶಿನದ ಪುಡಿ, ನೋಡಿ ಅರ್ಶಿನದ ಪುಡಿ ಹಾಕ್ತಿರೋ ನನ್ನ ಫ್ರೆಂಡು ಕ್ರೀಷ್ಮಾ ಅಂತ, ಚೈಲ್ಡ್ಹುಡ್ ಫ್ರೆಂಡು. ಈಗಲೂ ಕೂಡ ಅಷ್ಟೇ ತರಲೆ ತಮಾಷೆ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ವಿ. ಆಮೇಲೆ ಗೊತ್ತೇ ಇದೆಯಲ್ಲ, ಈ ಮೀನಿಗೆ ಉಪ್ಪು ಖಾರ ಹುಳಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಆರ್ಚಿ ಖಾರದ ಪುಡಿ ಮತ್ತು ಒಂದು ಅರ್ಧ ಹಿಡಿಯಷ್ಟು ನಿಂಬೆ ಹುಳಿ ಚೆನ್ನಾಗಿ ಹಿಂಡಬೇಕು. ತಮಾಷೆ ಮಾಡ್ತಾ ಇದ್ದೆ, ಚೆನ್ನಾಗಿ ಹುಳಿ ಹಿಂಡ್ತೀಯಾ ಅಂತ. ಎನಿವೆ, ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಯಾಕಂದರೆ ಈ ಮೀನು ಫ್ರೈ ಮಾಡೋಕ್ಕಿಂತ ಮುಂಚೆ ಈ ರೀತಿ ಲೈಟಾಗಿ ಮ್ಯಾಗ್ನೇಟ್ ಮಾಡಬೇಕಾಗತ್ತೆ. ಓಕೆ, ಒಂದು ಕಡೆ ಈಗ ಮ್ಯಾಗ್ನೇಟ್ ಆಗ್ತಾ ಇದೆ, ಮತ್ತೊಂದು ಕಡೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಫಿಶ್ ಮಸಾಲ ಪೌಡರ್ನ ಹಾಕ್ಕೊಂಡ್ವಿ. ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೀನಿಗೆ ಬೇಕೇ ಬೇಕಾಗುತ್ತೆ, ಇಲ್ಲ ಅಂದರೆ ತುಂಬ ಅದೊಂಥರ ಹೊಲಸು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಮ್ಯಾಗ್ನೇಟ್ ಆಗಬೇಕಲ್ವಾ, ಮಸಾಲ ಚೆನ್ನಾಗಿ ಹಿಡಿಬೇಕು ಅಂತ ಒಂದು ಮೊಟ್ಟೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಆಮೇಲೆ ಇನ್ನೊಂದು ಅರ್ಧ ಒಡೆಯಷ್ಟು ಈ ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಂಡು ಕಚಪಚ ಅಂತ ಸಕ್ಕತ್ತಾಗಿ ಕಲಿಸ್ಬೇಕು. ಈ ರೀತಿ ಆಗ್ತಾ ಇದ್ದ ಹಾಗೆ ಯಾಕೋ ಅನ್ನಿಸ್ತು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಣ, ಫ್ರೈ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ನೆಗಾಡ್ಕೊಂಡೇ ಮಾಡ್ತಾ ಇದ್ವಿ. ಯಾಕಂದರೆ ಇಬ್ಬರು ಸೇರಿದರೆ ಅಷ್ಟೇ ತಮಾಷೆ ಮಾಡ್ತೀವಿ, ಇಬ್ಬರಿಗೆ ಒಂದೊಂದು ಮೆಣಸಿನ್ಕಾಯಿ ಅಂತ ಹಾಕೊಂಡು ತಮಾಷೆ ಮಾಡ್ತಾ ಇದ್ವಿ. ಈಗ ಮ್ಯಾಗ್ನೇಟ್ ಆಗಿರೋ ಮೀನನ್ನು ಈ ಮಸಾಲಕ್ಕೆ ಚೆನ್ನಾಗಿ ಎಜ್ಜಬೇಕು. ಅಂದರೆ ಈ ಮೀನನ್ನು ಈ ಮಸಾಲದಲ್ಲಿ ಹೊಡಿಸದೇ ಬಿಡಿ. ಯಾಕೆ ಗೊತ್ತಾ, ಎಣ್ಣೆಗೆ ಹಾಕೋಕ್ಕಿಂತ ಮುಂಚೆ ಈ ಮೀನು ಸಖತ್ತಾಗಿ ಮಸಾಲ ಹಿಡಿಬೇಕು. ಈ ನಾರ್ಮಲಿ ನಮ್ಮ ಮಂಗಳೂರು ಸೈಡೆಲ್ಲ ಈ ಮೀನಿಲ್ಲ, ಜೊತೆಗೆ ಮಡಿಕೇರಿಲೂ ಅಷ್ಟೊಂದು ಸಿಕ್ಕಲ್ಲ. ಆದರೆ ಈ ಬೆಂಗಳೂರು, ಮಂಡ್ಯ, ಮೈಸೂರು, ಮದ್ದೂರು ಈ ಕಡೆ ಸೈಡೆಲ್ಲ ಈ ಮೀನನ್ನು ಜಾಸ್ತಿ ಬಳಕೆ ಮಾಡ್ತಾರೆ. ಸೊ 1-2 ಎಸ್ಲು ಕರಿಬೇವು ಸೊಪ್ಪು ಎಲೆನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮೀನು ಫ್ರೈ ಆಗಬೇಕು. ಜೊತೆಗೆ ಈ ಮೀನು ಫ್ರೈ ಆಗ್ತಾ ಇದ್ದಂಗೆ ಘಮ ನೋಡಿದರೆ ಫುಲ್ ಟೆಂಪ್ಟ್ ಆಗಿ ಹೋಗ್ಬಿಡ್ತೀರಾ. ಓಕೆ, ಈ ರೀತಿ ಆಯಿತು ನಮ್ದು ಇವತ್ತಿನ ಡೇ. ಫುಲ್ ಎಂಜಾಯ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ.